ದರ್ಶನ್ ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗಿನ್ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ, ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸರ್, ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡಬೇಕು, ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು ನನ್ನ ಅಂತ ಕಾಯೋರು. ಇವಾಗ ಬೀದಿಗೆ ಹೋಗಿ ಕುಣಿತಾರೆ ಹೀರೋಗಳು, ಬೀದಿಗೆ ಹೋಗಿ ಹಿರಿಯಣ್ಣು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟ್ರಿಗೆ ಬಂದು ಸಿನಿಮಾ? ಮಾನ ಮರ್ಯಾದೆ ಬೇಡ ಅವ್ರಿಗೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ್ಸತಿನೂ ಹೇಳ್ತಾ ಇದ್ದೀನಿ, ಈ ಸತಿನೂ ಹೇಳ್ತಾ ಇದ್ದೀನಿ, ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿ ವಿ ಹೋಗಿ ಕೂತ್ಕೊಂಡು ಭಾಷೆ ಮಾಡ್ಕೊಂಡು ಕಿಸಿ ಅಂದ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕ್ರಿ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಅಂತ? ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಲ್ವ? 50 ಕೋಟಿ ಎಷ್ಟು? ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸರ್, ನೈಟು ಪಡಿಯರ್ ಚೇಂಜ್, ನೈಟು ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟು ಯಾವುದಾದ್ರು ಕಾಲದಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದವನೊಬ್ಬ ಪಡಿಯೋರು, ನಾಳೆ ಇರೋನು ತಿರ್ಗಾ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು. ಇವನು ದುಡ್ಡು ತಂತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತಂತಾನೆ. ನಾವು ಯಾರು ಕೇಳಲ್ಲ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ? ಹೇಳಿ, ನೀವೇ ಹೇಳಿ. ನನ್ನೇನು ತಪ್ಪಾದರೆ ಸಾರ್ ನೀವು ತಪ್ಪಾತಾಡ್ತಾ ಇದ್ದೀರಿ ಅಂತೇಳಿ. ಇವತ್ತು ರಾತ್ರಿ 12 ಗಂಟೆ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟ್ರ್. ಇವನು ದುಡ್ಡು ತಗೊಂಡ. ಅದು ನ್ಯಾಯನಾ? ಯಾರು ನಂಬ್ತಾರೆ ಸಿನಿಮಾ ಅಂದರೆ? ನೀವೇ ಹೇಳಿ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಕ್ಕೆಲ್ಲ ಸರ್. ಅವನು APS ದೊಡ್ಡ ನಾಯಿ ಸಾಕೊಂಡು ನಾಯಿ ಬಿಡ್ತಾನೆ. ದುಡ್ಡು ಕೇಳಕ್ಕೆ ಹೋದ್ರೆ ಲೋಪ ತಲೆಡ್ಕೋತೀನಿ ನೀನು. APS ಡೈರೆಕ್ಟ್ರೆ ನೀನು ಈ ಬಾಳೆ ಹಾಕಬಾರ್ದ? 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳ್ಳಕ್ಕೆ. ಕಿಸ್ ಅಂತ ಪಿಕ್ಚರ್ ಮಾಡ ಅವನ ಮೊನ್ನೆ ಓಟ್ ಇಟ್ಕೊಂಡು ಅವನೇ. ನನ್ನ ಮನೆ ಫೋನ್ ತೆಗ್ಯಾ, ನಿನ್ನ ಅಪ್ಪನ ಬಿಟ್ಟಿದ್ರೆ ಫೋನ್ ತೆಗಿಬೇಕು ನೀನು. ಚಿಕ್ಕ ಹುಡುಗರ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಅವ್ನು ಜೋಗಿ ಪ್ರೇಮ್, ಏನು ಸ್ವಾಮಿ ಅವನಿಂದ ಅವನು ಉದ್ಧಾರ ಆಗವನೆ. ನಾನು 10 ಲಕ್ಷ ಇಸ್ಕೊಂಡು 18 ವರ್ಷ ಆಯಿತು. ಎಷ್ಟು ಹೋಗಿದ್ದೀರ ಅವನಿಗೆ? ಅನ್ನಕ್ಕೆ ಕಸಿಲ್ವಾ? ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟರ ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು. 20 ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗವನೆ. 100 ಕೋಟಿ ದುಡ್ಡು ಮಾಡಿಕೊಂಡು ಫೋನ್ ತೆಗಿಯಲ್ಲ. ಪ್ರೇಮ್ ನೀನು ಲೆಕ್ಕಾಚಾರ ಬಡಿಯ ಬಾರ ನೀನು ಗಂಚಾರ ನನ್ನ ಮುಂದೆ ಔಷಧಿಗೋಗ್ಬಿಡ್ತೀಯಲ್ಲ. ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾ ನನ್ನ ಮುಂದೆ. ಯಾಕೋ ಈ ಥರ ಮನೆ ಆಗಿ ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮಗೆ? ದೇವ್ರು ಕೊಟ್ಟವಲ್ಲೇ ಕೋಟಿಗಟ್ಟಲೆ ದುಡ್ಡು. ನನ್ನ ಮಗನೇ, ನೀನು ಊರಲ್ಲಿ ಎಮ್ಮೆ ಮೇಯಿಸೋದು ನನಗೆ ಗೊತ್ತಿಲ್ವ? ಎಲ್ಲ ಗೊತ್ತು. ನೀನು ಎಮ್ಮೆ ಮೇಯಿಸ್ತಾ ಇರೋದು, ಕುರಿ ಮೇಯಿಸೋದು ಎಲ್ಲ ಗೊತ್ತು. ಅಂತ ಜೋಗಿ ಅಂತ ಪಿಕ್ಚರ್ ಮಾಡಿದವನೆ ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸ್ಕ್ಯೂಸ್ ಸಿನಿಮಾ ಮಾಡಿದವನಿಗೆ ನಾಷ್ಟ ಮಾಡ್ಬಿಟ್ಟೆ ನೀನು. ಯಾರಿಗೂ ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡಿದವ ಸತ್ತೇ ಹೋದ. ಅವತ್ತು ಸಾಲ ಮಾಡಿದ ಕೊರ್ಗಿ ಸತ್ತೋದ. ಬಾಲರಾಜ್ ಅಂತ ಆನೆಕಲ್ಲನು. ನೀವಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏನಿಲ್ಲ. ಏನು ದುಡ್ಡ ಒತ್ಕೊಂಡ ಹೋಯ್ತೀರಾ? ಇದೆಲ್ಲ ನೀವು ದಯವಿಟ್ಟು ಬರಿಬೇಕು. ಹಿಂಗೆ ಬರೀರಿ ಸ್ವಾಮಿ. ನಾನೇ ಹೇಳ್ದ
ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ.